ನಮಸ್ಕಾರ. ಹೊಸ ತಂಡ ಇಟ್ಕೊಂಡು ಬ್ಯಾಕ್ ಬೆಂಚರ್ಸ್ ಅಂತ ಸಿನಿಮಾ ಮಾಡಿದೀವಿ. ಹೊಸ ತಂಡನೇ ಇಟ್ಕೊಂಡು ಏನಕ್ಕೆ ಸಿನಿಮಾ ಮಾಡಿದ್ವಿ ಅಂದ್ರೆ, ಎಲ್ಲಾ ನಿರ್ದೇಶಕರಿಗೂ, ಎಲ್ಲಾ ನಿರ್ಮಾಪಕರಿಗೂ ಇರೋ ದೊಡ್ಡ ದೊಡ್ಡ ಸ್ಟಾರೇ ಬೇಕು. ಆದ್ರೆ ನಿಜಕ್ಕೂ ಕನ್ನಡ ಇಂಡಸ್ಟ್ರಿಗೆ ಏನ್ ಬೇಕಾಗಿರೋದು ಅಂದ್ರೆ, ಹೊಸ ನಿರ್ದೇಶಕರು ಬೇಕು, ಹೊಸ ಹೀರೋಗಳು ಬೇಕು, ಹೊಸ ತಂಡಗಳು ಬೇಕು. ಈ ತರ ಒಂದು ಅಲೆ ಅಲೆಯಾಗಿ ಹತ್ತಾರು ಪಿಕ್ಚರು ಹೊಸ ತಂಡ ಇಟ್ಕೊಂಡಿರೋ ಸಿನಿಮಾಗಳು ಗೆದ್ರೆ ಖಂಡಿತ ಇಂಡಸ್ಟ್ರಿ ಬೆಳೆಯುತ್ತೆ. ಅದಕ್ಕೆ ಒಂದು ನನ್ನದು ಒಂದು ಸಣ್ಣ ಕಾಣಿಕೆಯನ್ನ ದೃಷ್ಟಿ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದೀನಿ. ಸುಮಾರು 700 ಜನನ ಆಡಿಷನ್ ಮಾಡಿ, ನಾನೊಂದು 20 ಜನ ಹುಡುಗರನ್ನ ಸೆಲೆಕ್ಟ್ ಮಾಡಿ, ಈ ಸಿನಿಮಾನ ನಾನೊಂದು ಕತೆ ಎಳೆ ಇಟ್ಕೊಂಡು, ಒಂದು ಸಣ್ಣ ಸ್ಕ್ರಿಪ್ಟ್ ಇಟ್ಕೊಂಡು, ಅವ್ರ ಕೈಲೇ ಅವ್ರ ಹತ್ರನೇ ಈ ಸಿನಿಮಾ ಸ್ಕ್ರಿಪ್ಟನ್ನ ಬೆಳೆಸಿ, ಅವ್ರ ಹತ್ರನೇ ಈ ಸಿನಿಮಾ ಮಾಡಿಸಿದ್ದೀನಿ. ಈ ಸಿನಿಮಾ ಯಾಕ್ ಜನ ಬಂದು ನೋಡ್ಬೇಕು, ಹೊಸ ಫೇಸ್‌ಗಳು ಯಾಕೆ ನೋಡ್ಬೇಕು ಅಂದ್ರೆ, ಈ ಸಿನಿಮಾ ಬ್ಯಾಕ್ ಬೆಂಚರ್ಸ್. ಬ್ಯಾಕ್ ಬೆಂಚರ್ಸ್ ಅಂದ್ರೆ ಎಲ್ಲಾರುನುನು ಸಿನಿಮಾ ನೋಡೋ ಪ್ರತಿಯೊಬ್ಬ ಯುವಕರುನು, ಪ್ರತಿಯೊಬ್ಬ ದೊಡ್ಡೋರು, ವಯಸ್ಕರು ಕೂಡ ಅವ್ರ ಕಾಲೇಜ್ ಜೀವನದಲ್ಲಿ ಒಂದು ಎಂಜಾಯ್ ಮಾಡಿರುವಂತ ಸಣ್ಣ, ಸಣ್ಣ, ಸಣ್ಣ ಫನ್ ಸೀನ್‌ಗಳನ್ನ, ಫನ್ ಇನ್ಸಿಡೆಂಟ್‌ಗಳನ್ನ ಕಂಪ್ಲೀಟ್ ಆಗಿ ಈ ಸಿನಿಮಾ ನೋಡ್ಬೋದು. ಸಿನಿಮಾ ನೋಡಿ ಈಚೆ ಬಂದ್ಮೇಲೆ ಅವ್ರಿಗೆ ಒಂದೇ ಅನ್ಸೋದು, ಆಹಾ! ನನ್ನ ಆ ಕಾಲೇಜ್ ದಿನಗಳನ್ನ ಈ ಸಿನಿಮಾ ನೆನಪಿಸ್ತು ಅಂತ. ಅಥವಾ ಕಾಲೇಜ್‌ಗೆ ಹೋಗೋ ಹುಡುಗ, ನಾನ್ ಕಾಲೇಜ್ ಮಿಸ್ ಮಾಡ್ಕೋಬಾರ್ದು. ಇಷ್ಟೊಂದು ಫನ್ ಆಗಿದೆ ಈ ಕಾಲೇಜು ಲೈಫು ಅಂತ ಅನ್ಸಿ, ಅವನು ಇಡೀ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಸಿಚುವೇಷನ್ ಅನ್ನು ಖಂಡಿತವಾಗಿ ಎಂಜಾಯ್ ಮಾಡೇ ಮಾಡ್ತಾನೆ ಅನ್ನೋ ಭರವಸೆ ಈ ಸಿನಿಮಾದಲ್ಲಿ ನಾನು ಕೊಡ್ತೀನಿ.